ತುಮಕೂರಿನ ಆಲಪ ಪ್ರತಿಷ್ಠಾನದ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಮತ್ತು ಎನ್ಸಿಸಿ ಮಕ್ಕಳಿಗೆ ಕೌಶಲ್ಯ ಪಥ ಕೌಶಲ್ಯಾಭಿವೃದ್ಧಿ ಕಾರ್ಯಾಗಾರ ರೂಪಿಸುವ ಸಂಬಂಧ ಇಂದು 4ನೇ ಬೆಟಾಲಿಯನ್ ಎನ್ಸಿಸಿ ಅಧಿಕಾರಿ ಜನರಲ್ ಗುರುಮಿತ್ ಸಿಂಗ್ ಗುರ್ಜಾಲ್ ಅವರೊಂದಿಗೆ ಆಲಪ ಪ್ರತಿಷ್ಠಾನದ ಮುಖ್ಯಸ್ಥ ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರೂ ಆದ ಮುರಳೀಧರ್ ಆಲಪ ಪೂರ್ವಭಾವಿ ಸಭೆ ನಡೆಸಿ ಚರ್ಚೆ ನಡೆಸಿದರು. ತುಮಕೂರು ನಗರದ ಶ್ರೀ ಶಿವಕುಮಾರ ಸ್ವಾಮೀಜಿ ಸರ್ಕಲ್ನಲ್ಲಿರುವ ಎನ್ಸಿಸಿ ಕಚೇರಿಗೆ ತೆರಳಿ ಎನ್ಸಿಸಿ ಅಧಿಕಾರಿ ಗುರುಮಿತ್ ಸಿಂಗ್ ಗುರ್ಜಾಲ್ ಅವರ ಆಡಳಿತಾಧಿಕಾರಿ ನರೇಂದ್ರ ಭಂಡಾರಿ, ಸುಬೇದಾರ್ ಮೇಜರ್ ದಿನೇಶ್ ಸಿಂಗ್ ರಾಣಾ ಅವರೊಂದಿಗೆ ಚರ್ಚೆ ನಡೆಸಿ ಮುಂದಿನ ಜುಲೈ 24ರ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಸಂಬಂಧ ಜಿಲ್ಲೆಯ ಯುವಜನರಲ್ಲಿ ಸೇನೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಮುಂದಿನ 1 ವರ್ಷದಲ್ಲಿ ಭಾರತೀಯ ಸೇನೆಗೆ ತುಮಕೂರು ಜಿಲ್ಲೆಯಿಂದ ಕನಿಷ್ಠ 1,000 ಜನರು ಸೇರ್ಪಡೆಯಾಗುವಂತೆ ಮಾಡುವ ಉದ್ದೇಶದಿಂದ ಎನ್ಸಿಸಿ ಅಧಿಕಾರಿಗಳೊಂದಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಕಾರ್ಗಿಲ್ ವಿಜಯ ದಿವಸ್ ಅಂಗವಾಗಿ ನಗರದ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ 1 ದಿನದ ಕಾರ್ಯಕ್ರಮ ಆಯೋಜಿಸಿ ವಿದ್ಯಾರ್ಥಿ ಯುವಜನರಿಗೆ ಸೇನೆಯ ಬಗ್ಗೆ ಅರಿವು ಮೂಡಿಸುವುದು, ಕಾರ್ಗಿಲ್ ಯುದ್ಧದ ಸಂಸ್ಮರಣಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ನೆರವನ್ನು ಆಲಪ ಪ್ರತಿಷ್ಠಾನದ ವತಿಯಿಂದ ನೀಡುವುದಾಗಿ ಮುರಳೀಧರ್ ಆಲಪ ಎನ್ಸಿಸಿ ಅಧಿಕಾರಿಗಳಿಗೆ ತಿಳಿಸಿದರು. ಆಲಪ ಪ್ರತಿಷ್ಠಾನದ ವತಿಯಿಂದ ಕೌಶಲ್ಯ ಪಥ ಕಾರ್ಯಕ್ರಮದ ಮೂಲಕ ಪಿಯುಸಿ ಮತ್ತು ಪದವಿ ಕಲಿಯುತ್ತಿರುವ ಯುವಜನರಿಗೆ ಸೇನೆಯ ಜೊತೆಗೆ ಯುಪಿಎಸ್ಸಿ, ಕೆಪಿಎಸ್ಸಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಸಂಬಂಧ ತಯಾರಿ ಹಾಗೂ ಮಾರ್ಗದರ್ಶನ ಕುರಿತಂತೆ ರಾಜ್ಯದ ವಿವಿಧೆಡೆಗಳಿಂದ ತುಮಕೂರಿಗೆ ವಿಶೇಷ ತರಬೇತಿಗಾಗಿ ಆಗಮಿಸುತ್ತಿರುವ ಎನ್ಸಿಸಿ ಕೆಡೆಟ್ಗಳಿಗೆ ಕಾರ್ಯಾಗಾರ ನಡೆಸುವ ಕುರಿತು ಈ ಸಂದರ್ಭ ಚರ್ಚಿಸಲಾಯಿತು. ಈ ಸಂದರ್ಭ ಟೂಡಾ ಮಾಜಿ ಅಧ್ಯಕ್ಷ ಸಿದ್ದಲಿಂಗೇಗೌಡ, ಸಿಮೆಂಟ್ ಮಂಜಣ್ಣ, ನಟರಾಜ ಶೆಟ್ಟಿ, ಸಂಜೀವ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೇರೆ ಬೇರೆ ಡಿಫೆನ್ಸ್ ಫೋರ್ಸಸ್ಗೆ, ಅದು ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಅಥವಾ ಏರ್ಫೋರ್ಸ್ಗೆ, ನೌಕಾದಳ, ಭೂದಳ ಹಾಗೂ ವಾಯುದಳಕ್ಕೆ ಸೇರಬೇಕು ಅಂತೇಳಿ ನಮ್ಮ ಉದ್ದೇಶ. ಒಂದು ಅವ್ರಿಗೆ ಶಿಸ್ತು ಜೀವನದಲ್ಲಿ, ಎರಡನೇದು ಅವರಿಗೆ ಜೀವನದಲ್ಲಿ ಮುಂದಕ್ಕೆ ಏನು ಮಾಡ್ಬೋದು ಅಂತೇಳಿ, ಒಂದು ಲೈಫಲ್ಲಿ ಸೆಟ್ಲ್ ಆಗ್ತಾರೆ ಅಂತೇಳಿ ನಮ್ಮ ಉದ್ದೇಶಗಳಿದ್ದಾವೆ. ಅದಕ್ಕೆ ಇವತ್ತಿನ ಚರ್ಚೆ ಮಾಡಿದ್ವಿ. ಹೌದು, ಎಲ್ಲ ಕಾಲೇಜುಗಳು ಬಂದವರು ಕ್ಯಾಂಪ್ಗಳು ಜೊತೆಗೆ ಒಂದು ಕಾರ್ಯಾಗಾರನೂ ಒಂದು ಫಾರ್ಮ್ಯಾಟ್ ಇತ್ತಲ್ಲಪ್ಪ, ದಿಲೀಪು ಏನೇನು ತೋರಿಸಿದ್ರಲ್ಲಿ ಇದೆಯಾ? नीचे रखो. ಸತ್ಯ ಸಾಯಿ ಆಶ್ರಮ ಹಲೋ, ತುಮಕೂರು ಬೇಕು. लास्ट शाम चल रहा है सर, तो 25 में थर्ड या फोर्थ है एलिजिबल आ सकता है सर. वो तो पीएससी का टाइट शेड्यूल बैठा है सर. 20th में तो ओनली 2 दिन नो सर, कैन जीसी that will manage. That will manage. So the preferable date is 26th, otherwise nearer to 26th. near. So we can give that a